ನಮಸ್ಕಾರ ವೀಕ್ಷಕರೇ. ಸೊ ನಿಮ್ಮ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ಗೆ ದೈವದಿಂದ, ನೀವು ನಂಬುವ ದೇವರಿಂದ ಏನಿದೆ ಮೆಸೇಜ್ ಅಂತ ಈಗ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ವಾಟ್ ಇಸ್ ದ ಮೆಸೇಜ್ ಫಾರ್ ಯು ಫ್ರಮ್ ದ ಯೂನಿವರ್ಸ್ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಕುರಿತಾಗಿ. ನಂಬರ್ 1 ಆ್ಯಂಡ್ ನಂಬರ್ 2. ಓಕೆ, ನಂಬರ್ 1 ಆರ್ ನಂಬರ್ 2 ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 1 ಆ್ಯಂಡ್ ನಂಬರ್ 2. ಲೆಟ್ಸ್ ಡೂ ದ ರೀಡಿಂಗ್. ನಂಬರ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕ್ರೌನ್ ಬಂದಿದೆ, ಪರ್ಸ್ನಲ್ ಪವರ್ ಅಂತ ತೋರಿಸ್ತಾ ಇದೆ. ಸೊ ಇದರ ಅರ್ಥ ಅಫ್ಕೋರ್ಸ್ ಹೇಳೋ ಅವಶ್ಯಕತೆಯೇ ಇಲ್ಲ. ಒಂದು ಪವರ್ ನಿಮಗೆ ಸಿಕ್ಕಿದೆ, ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಒಂದು ಎನರ್ಜಿಯಿಂದ ನೀವು ಏನನ್ನಾದರೂ ಸಾಧನೆ ಮಾಡ್ಬೋದು, ಏನನ್ನಾದರೂ ಪಡಿಬಹುದು. ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ನೀವು ಜಯ ಪಡಿತೀರಾ. ಎಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿದೆ ಅಂತ ತೋರಿಸ್ತಾ ಇದೆ. ಸೊ ಯೂಸ್ ದಿಸ್ ಆಪರ್ಚುನಿಟಿ ಅಂತ ಮೆಸೇಜ್ ಬಂದಿದೆ ಪ್ರೆಸೆಂಟ್ ವಿಚಾರವಾಗಿ. ಏಂಜಲ್ ನಂಬರ್ಸ್ ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ. ವಾವ್, ನೀವಿವಾಗ ಯಾವ ಒಂದು ವಿಚಾರಕ್ಕೆ ಕೈ ಹಾಕಿದ್ದೀರಾ, ಏನು ಮಾಡಬೇಕು ಅನ್ನೋ ಆಸೆನಲ್ಲಿದ್ದೀರಾ. 11111111. ಸೊ ಇದರ ಅರ್ಥ ಏನು ಅಂದರೆ, ಎಸ್, ನೀ ಏನು ಮಾಡ್ತಿದ್ಯಾ ಸರಿ ಇದೆ, ಮುಂದೆ ಹೋಗು, ನಿಲ್ಲಬೇಡ. ಎಸ್ 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 ಅಂತ ಬಂದಿದೆ ಮೆಸೇಜ್. ಏನೇ ಮಾಡ್ತಿರ್ಬೋದು ಆ ಒಂದು ವಿಚಾರದಲ್ಲಿ ಜಯ ಇದೆ ಅಂತ ಮೆಸೇಜ್ ಬಂದಿದೆ. ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಫೆದರ್ ಮೆಸೇಜಸ್ ಅಂತ ತೋರಿಸ್ತಾ ಇದೆ. ಸೊ ನಿಮಗೆ ಇಂಟ್ಯೂಷನ್ ಅಂದರೆ ನಿಮ್ಮ ಮನಸ್ಸಿಗೆ ಒಂದು ವಿಚಾರ ಏನೇ ಆಗಿರಲಿ ಮುಂಬರುವ ದಿನಗಳಲ್ಲಿ ಇದು ಮಾಡು, ಇದು ಮಾಡಬೇಡ, ಆ ಥರ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ನಿಮ್ಮ ಒಳ ಮನಸ್ಸು ನಿಮ್ಮನ್ನು ಗೈಡ್ ಮಾಡುತ್ತೆ. ನಿಮ್ಮ ಸುತ್ತ ಇರುವಂಥ ಒಂದು ಏನಿದೆ ಮೆಸೇಜಸ್ ಬರಬಹುದು, ಫೆದರಿಂದ ಮೆಸೇಜ್ ಬರಬಹುದು. ಒಟ್ಟಿನಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ನಿಮಗೆ ಯೂನಿವರ್ಸಿಂದ ಮೆಸೇಜಸ್ನ ಪಡೆಯೋದ್ರಿಂದ, ಅದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಪಾತ್ ಒಂದು ಒಳ್ಳೆಯ ಸ್ಮೂತ್ ವಿಚಾರವಾಗಿ ಏನು ಮಾಡಬೇಕು ಅಂತ ಇದ್ದೀರಾ ಅದರಲ್ಲಿ ನಿಮಗೆ ಒಂದು ಯಶಸ್ಸು ಸಿಗುತ್ತೆ, ಹಾಗೂ ಗುರಿನೂ ಕೂಡ ಮುಟ್ತೀರಾ ಅಂತ ಬರ್ತಾ ಇದೆ. ಸೊ ಫಾಲೋ ಯೋರ್ ಗೈಡ್ಸ್. ನೀವೇನನ್ನು ತುಂಬ ನಂಬ್ತೀರಾ ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಬರ್ತಾ ಇದೆ ಫ್ಲೆಮಿಂಗೋ ಬರ್ತಾ ಇರೋದ್ರಿಂದ ಎಸ್, ಫನ್ ಟೈಮ್. ನಿಮಗೇನು ಖುಷಿ ಕೊಡುತ್ತೆ, ಯಾವ ಒಂದು ವಿಚಾರ ಖುಷಿ ಕೊಡುತ್ತೆ, ಯಾವುದಾದ್ರೂ ಒಂದು ಹಾಬಿ ಖುಷಿ ಕೊಡುತ್ತೆ ಅಂದರೆ ಟೈಮ್ ಸ್ಪೆಂಡ್ ಮಾಡಿ. ಸ್ವಲ್ಪ ಲೂಸನ್ ಅಪ್ ಆಗಿ, ಅಂದರೆ ತುಂಬ ಒತ್ತಡಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಆರಾಮಾಗಿರಿ. ನೀವೆಷ್ಟು ಆರಾಮಾಗಿ ರೆಸ್ಟ್ ಮಾಡಿ, ಹಾಗೂ ನಿಮ್ಮ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳದೇ ಇದ್ದರೆ ಪ್ರೆಸೆಂಟ್ನಲ್ಲಿ ನೀವು ಅದರಲ್ಲೇ ಲೈಫ್ನಲ್ಲಿ ಸಾಧನೆ ಮಾಡ್ತೀರಾ. ಪ್ರೆಷರ್ನಲ್ಲಿ ಏನನ್ನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡಿ ಲೈಫ್ನ ಅಂತ ನಿಮಗೆ ಒಂದು ಮೆಸೇಜ್ ಬಂದಿದೆ ಯೂನಿವರ್ಸಿಂದ. ಥ್ಯಾಂಕ್ ಯು ಸೋ ಮಚ್.